ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಸಮರವನ್ನ ಸಾರಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕೊಡವರ ಪಾದಯಾತ್ರೆ 4 ದಿನವನ್ನ ಪೂರೈಸಿದೆ. ಈ ಹೋರಾಟಕ್ಕೆ ದಾಖಲೆ ಪ್ರಮಾಣದಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಲರ್ಫುಲ್ ಆಗಿ ಕಂಗೊಳಿಸುತ್ತಿರುವ ಕೊಡವರು ಪಾದಯಾತ್ರೆಯಲ್ಲಿ ಗಮನ ಸೆಳೆದ ಕುದುರೆ ಸವಾರಿ, ಗಿರಿಜನರ ಭರ್ಜರಿ ಚೀನಿ ದುಡಿ ಡ್ಯಾನ್ಸ್. ಇದು ಕೊಡವರು ನಡೆಸುತ್ತಿರುವ 4ನೇ ದಿನದ ಪಾದಯಾತ್ರೆಯ ಝಲ. 4 ದಿನ ಪೂರೈಸಿದ ಕೊಡವರ ಪಾದಯಾತ್ರೆ ಸಾಂಪ್ರದಾಯಿಕ ದಿರಿಸಲ್ಲಿ ಕಂಗೊಳಿಸಿದ ಕೊಡವರು. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೊಡಗಿನಲ್ಲಿ ವಸ್ತ್ರ ವಿವಾದ ಧಗಧಗಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕಟ್ಟೆಮಾಡು ದೇವಾಲಯಕ್ಕೆ ಸಾಂಪ್ರದಾಯಿಕ ದಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ದು ನಿಮಗೆಲ್ಲ ತಿಳಿದೇ ಇದೆ. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಕಹಳೆ ಮೊಳಗಿಸಿದ್ದಾರೆ. ಕೊಡವರ ಪಾದಯಾತ್ರೆ 4 ದಿನ ಪೂರೈಸಿದೆ. ಫೆಬ್ರವರಿ 2ರಂದು ಆರಂಭವಾದ ಪಾದಯಾತ್ರೆ ನಿನ್ನೆ 4ನೇ ದಿನದಂದು ಬಿಟ್ಟಂಗಾಲದಿಂದ ಮೂರ್ನಾಡುವರೆಗೆ ಸಾಗಿತು. ಸಾವಿರಾರು ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಗತ್ತು ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ರು. ಬಿರು ಬಿಸಿಲಲ್ಲೂ ಪುರುಷರು ಮಹಿಳೆಯರು ಕಲರ್ಫುಲ್ ಆಗಿ ಕಂಗೊಳಿಸಿದ್ರು. ಇನ್ನು ಪಾದಯಾತ್ರೆ ವೇಳೆ ವಿರಾಜಪೇಟೆಯಲ್ಲಿ ಯೋಧರ ಸ್ಮಾರಕಕ್ಕೆ ಗೌರವ ಸಲ್ಲಿಸಲಾಯಿತು. ಅಲ್ಲಲ್ಲಿ ವಿಶೇಷವಾಗಿ ಚೀನಿ ದುಡಿ ಡ್ಯಾನ್ಸ್ ಗಮನ ಸೆಳೆಯುತ್ತಿತ್ತು. ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ಶಾಂತಿಯುತವಾಗಿ ಪಾದಯಾತ್ರೆ ನಡೆಸಲಾಗುತ್ತಿದೆ. 4 ದಿನದ ಹಿಂದೆ ಕುಟ್ಟದಲ್ಲಿ ಪ್ರಾರಂಭಗೊಂಡಂಥ ಈ ಪಾದಯಾತ್ರೆ ಜನರು ಅಲ್ಲಲ್ಲಿ ನಾವು ಕೇವಲ ಒಂದು 100-200 ಜನರು ನಡೆಯುವಂಥ ಯೋಚನೆ ಮಾಡಿ ಅಂತ ಹೊರಟಂಥ ಒಂದು ಪಾದಯಾತ್ರೆ ಇವತ್ತು ಸಾವಿರಾರು ಗಟ್ಟಲೆ ಜನರು ಸೇರಿ ನಮ್ಮೊಟ್ಟಿಗೆ ಸೇರೋದು. ಅದರೊಟ್ಟಿಗೆ ಇತರ ಬಾಂಧವರು, ಭಾಷಿಕ ಜನಾಂಗ ಇರ್ಬೋದು, ಮುಸ್ಲಿಂ ಜನಾಂಗದ ಇರ್ಬೋದು, ಬೇರೆ ಬೇರೆ ಜನಾಂಗದ ಗಣ್ಯರು ಅಲ್ಲಲ್ಲಿ ಹೂಗುಚ್ಛ ನೀಡಿ, ಅಲ್ಲಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿಕೊಂಡು ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಯಾವುದಕ್ಕೂ ಹೆದರಬೇಡಿ, ಕೊಡವರಿದ್ದರೆ ಕೊಡಗು, ಕೊಡವ ಭಾಷಿಕರಿದ್ದರೆ ಕೊಡಗು ಅನ್ನುವಂಥ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಇನ್ನು ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ನಡೆಯುವ ಸಮಾವೇಶದಲ್ಲಿ 20,000ಕ್ಕೂ ಹೆಚ್ಚು ಕೊಡವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬೆಂಗಳೂರು, ಮೈಸೂರು ಸೇರಿ ರಾಜ್ಯದ ಹಲವೆಡೆ ನೆಲೆಸಿರುವ ಕೊಡವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಡವ ಸಮುದಾಯದವರು ಇರ್ಬೋದು, ಕೊಡವ ಭಾಷಿಕ ಸಮುದಾಯ ಇರ್ಬೋದು, ಈ ಸಂಸ್ಕೃತಿಯನ್ನು, ಈ ಸಮುದಾಯವನ್ನು ಪ್ರೀತಿಸ್ತಕ್ಕಂಥ ಇಡೀ ಈ ನಾಡಿನ ಜನತೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ರಸ್ತೆಯಲ್ಲಿ ನಮ್ಮ ಜೊತೆ ನಡೆಯುವುದರ ಮೂಲಕ ಈ ಪಾದಯಾತ್ರೆಯನ್ನು ಯಶಸ್ಸುಗೊಳಿಸಿದ್ದಾರೆ. ಒಟ್ಟಿನಲ್ಲಿ 6 ದಿನದ ಪಾದಯಾತ್ರೆಯಲ್ಲಿ ಉಳಿದಿರುವುದು 2 ದಿನ ಮಾತ್ರ. ಕೊನೆಯ ದಿನ ಮಡಿಕೇರಿಯಲ್ಲಿ ಅತಿ ಹೆಚ್ಚು ಜನರು ಸೇರುವ ಮೂಲಕ ಇತಿಹಾಸ ಸೃಷ್ಟಿಸಲು ಕೊಡವರು ಪಣ ತೊಟ್ಟಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಸಮರವನ್ನ ಸಾರಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕೊಡವರ ಪಾದಯಾತ್ರೆ 4 ದಿನವನ್ನ ಪೂರೈಸಿದೆ. ಈ ಹೋರಾಟಕ್ಕೆ ದಾಖಲೆ ಪ್ರಮಾಣದಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಲರ್ಫುಲ್ ಆಗಿ ಕಂಗೊಳಿಸುತ್ತಿರುವ ಕೊಡವರು ಪಾದಯಾತ್ರೆಯಲ್ಲಿ ಗಮನ ಸೆಳೆದ ಕುದುರೆ ಸವಾರಿ, ಗಿರಿಜನರ ಭರ್ಜರಿ ಚೀನಿ ದುಡಿ ಡ್ಯಾನ್ಸ್. ಇದು ಕೊಡವರು ನಡೆಸುತ್ತಿರುವ 4ನೇ ದಿನದ ಪಾದಯಾತ್ರೆಯ ಝಲ. 4 ದಿನ ಪೂರೈಸಿದ ಕೊಡವರ ಪಾದಯಾತ್ರೆ ಸಾಂಪ್ರದಾಯಿಕ ದಿರಿಸಲ್ಲಿ ಕಂಗೊಳಿಸಿದ ಕೊಡವರು. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೊಡಗಿನಲ್ಲಿ ವಸ್ತ್ರ ವಿವಾದ ಧಗಧಗಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕಟ್ಟೆಮಾಡು ದೇವಾಲಯಕ್ಕೆ ಸಾಂಪ್ರದಾಯಿಕ ದಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ದು ನಿಮಗೆಲ್ಲ ತಿಳಿದೇ ಇದೆ. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಕಹಳೆ ಮೊಳಗಿಸಿದ್ದಾರೆ. ಕೊಡವರ ಪಾದಯಾತ್ರೆ 4 ದಿನ ಪೂರೈಸಿದೆ. ಫೆಬ್ರವರಿ 2ರಂದು ಆರಂಭವಾದ ಪಾದಯಾತ್ರೆ ನಿನ್ನೆ 4ನೇ ದಿನದಂದು ಬಿಟ್ಟಂಗಾಲದಿಂದ ಮೂರ್ನಾಡುವರೆಗೆ ಸಾಗಿತು. ಸಾವಿರಾರು ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಗತ್ತು ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ರು. ಬಿರು ಬಿಸಿಲಲ್ಲೂ ಪುರುಷರು ಮಹಿಳೆಯರು ಕಲರ್ಫುಲ್ ಆಗಿ ಕಂಗೊಳಿಸಿದ್ರು. ಇನ್ನು ಪಾದಯಾತ್ರೆ ವೇಳೆ ವಿರಾಜಪೇಟೆಯಲ್ಲಿ ಯೋಧರ ಸ್ಮಾರಕಕ್ಕೆ ಗೌರವ ಸಲ್ಲಿಸಲಾಯಿತು. ಅಲ್ಲಲ್ಲಿ ವಿಶೇಷವಾಗಿ ಚೀನಿ ದುಡಿ ಡ್ಯಾನ್ಸ್ ಗಮನ ಸೆಳೆಯುತ್ತಿತ್ತು. ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ಶಾಂತಿಯುತವಾಗಿ ಪಾದಯಾತ್ರೆ ನಡೆಸಲಾಗುತ್ತಿದೆ.
4 ದಿನದ ಹಿಂದೆ ಕುಟ್ಟದಲ್ಲಿ ಪ್ರಾರಂಭಗೊಂಡಂಥ ಈ ಪಾದಯಾತ್ರೆ ಜನರು ಅಲ್ಲಲ್ಲಿ ನಾವು ಕೇವಲ ಒಂದು 100-200 ಜನರು ನಡೆಯುವಂಥ ಯೋಚನೆ ಮಾಡಿ ಅಂತ ಹೊರಟಂಥ ಒಂದು ಪಾದಯಾತ್ರೆ ಇವತ್ತು ಸಾವಿರಾರು ಗಟ್ಟಲೆ ಜನರು ಸೇರಿ ನಮ್ಮೊಟ್ಟಿಗೆ ಸೇರೋದು, ಅದರೊಟ್ಟಿಗೆ ಇತರ ಬಾಂಧವರು ಭಾಷಿಕ ಜನಾಂಗ ಇರ್ಬೋದು, ಮುಸ್ಲಿಂ ಜನಾಂಗದಿರ್ಬೋದು, ಬೇರೆ ಬೇರೆ ಜನಾಂಗದ ಗಣ್ಯರು ಅಲ್ಲಲ್ಲಿ ಹೂಗುಚ್ಛ ನೀಡಿ ಅಲ್ಲಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿಕೊಂಡು ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಯಾವುದಕ್ಕೂ ಹೆದರಬೇಡಿ, ಕೊಡೋರಿದ್ದರೆ ಕೊಡಗು, ಕೊಡೋ ಭಾಷಿಕರಿದ್ದರೆ ಕೊಡಗು ಅನ್ನುವಂಥ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಇನ್ನು ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ನಡೆಯುವ ಸಮಾವೇಶದಲ್ಲಿ 20,000ಕ್ಕೂ ಹೆಚ್ಚು ಕೊಡವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬೆಂಗಳೂರು, ಮೈಸೂರು ಸೇರಿ ರಾಜ್ಯದ ಹಲವೆಡೆ ನೆಲೆಸಿರುವ ಕೊಡವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಡವ ಸಮುದಾಯದವರಿರ್ಬೋದು, ಕೊಡವ ಭಾಷಿಕ ಸಮುದಾಯ ಇರ್ಬೋದು, ಈ ಸಂಸ್ಕೃತಿಯನ್ನು, ಈ ಸಮುದಾಯವನ್ನು ಪ್ರೀತಿಸ್ತಕ್ಕಂಥ ಇಡೀ ಈ ನಾಡಿನ ಜನತೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸ್ತಾ ರಸ್ತೆಯಲ್ಲಿ ನಮ್ಮ ಜೊತೆ ನಡೆಯುವುದರ ಮೂಲಕ ಈ ಪಾದಯಾತ್ರೆಯನ್ನು ಯಶಸ್ಸುಗೊಳಿಸಿದ್ದಾರೆ. ಒಟ್ಟಿನಲ್ಲಿ 6 ದಿನದ ಪಾದಯಾತ್ರೆಯಲ್ಲಿ ಉಳಿದಿರುವುದು 2 ದಿನ ಮಾತ್ರ. ಕೊನೆಯ ದಿನ ಮಡಿಕೇರಿಯಲ್ಲಿ ಅತಿ ಹೆಚ್ಚು ಜನರು ಸೇರುವ ಮೂಲಕ ಇತಿಹಾಸ ಸೃಷ್ಟಿಸಲು ಕೊಡವರು ಪಣ ತೊಟ್ಟಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಸಮರವನ್ನ ಸಾರಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕೊಡವರ ಪಾದಯಾತ್ರೆ 4 ದಿನವನ್ನ ಪೂರೈಸಿದೆ. ಈ ಹೋರಾಟಕ್ಕೆ ದಾಖಲೆ ಪ್ರಮಾಣದಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಕಲರ್ಫುಲ್ ಆಗಿ ಕಂಗೊಳಿಸುತ್ತಿರುವ ಕೊಡವರು ಪಾದಯಾತ್ರೆಯಲ್ಲಿ ಗಮನ ಸೆಳೆದ ಕುದುರೆ ಸವಾರಿ, ಗಿರಿಜನರ ಭರ್ಜರಿ ಚೀನಿ ದುಡಿ ಡ್ಯಾನ್ಸ್. ಇದು ಕೊಡವರು ನಡೆಸುತ್ತಿರುವ 4ನೇ ದಿನದ ಪಾದಯಾತ್ರೆಯ ಝಲ. 4 ದಿನ ಪೂರೈಸಿದ ಕೊಡವರ ಪಾದಯಾತ್ರೆ ಸಾಂಪ್ರದಾಯಿಕ ದಿರಿಸಲ್ಲಿ ಕಂಗೊಳಿಸಿದ ಕೊಡವರು. ಪ್ರಿಯ ವೀಕ್ಷಕರೇ, ಇತ್ತೀಚೆಗೆ ಕೊಡಗಿನಲ್ಲಿ ವಸ್ತ್ರ ವಿವಾದ ಧಗಧಗಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಕಟ್ಟೆಮಾಡು ದೇವಾಲಯಕ್ಕೆ ಸಾಂಪ್ರದಾಯಿಕ ದಿರಿಸಿನಲ್ಲಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ದು ನಿಮಗೆಲ್ಲ ತಿಳಿದೇ ಇದೆ. ಹೀಗಾಗಿ ಕೊಡವರು ತಮ್ಮ ಅಸ್ತಿತ್ವಕ್ಕಾಗಿ ಕಹಳೆ ಮೊಳಗಿಸಿದ್ದಾರೆ. ಕೊಡವರ ಪಾದಯಾತ್ರೆ 4 ದಿನ ಪೂರೈಸಿದೆ. ಫೆಬ್ರವರಿ 2ರಂದು ಆರಂಭವಾದ ಪಾದಯಾತ್ರೆ ನಿನ್ನೆ 4ನೇ ದಿನದಂದು ಬಿಟ್ಟಂಗಾಲದಿಂದ ಮೂರ್ನಾಡುವರೆಗೆ ಸಾಗಿತು. ಸಾವಿರಾರು ಕೊಡವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಗತ್ತು ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ರು. ಬಿರು ಬಿಸಿಲಲ್ಲೂ ಪುರುಷರು ಮಹಿಳೆಯರು ಕಲರ್ಫುಲ್ ಆಗಿ ಕಂಗೊಳಿಸಿದ್ರು. ಇನ್ನು ಪಾದಯಾತ್ರೆ ವೇಳೆ ವಿರಾಜಪೇಟೆಯಲ್ಲಿ ಯೋಧರ ಸ್ಮಾರಕಕ್ಕೆ ಗೌರವ ಸಲ್ಲಿಸಲಾಯಿತು. ಅಲ್ಲಲ್ಲಿ ವಿಶೇಷವಾಗಿ ಚೀನಿ ದುಡಿ ಡ್ಯಾನ್ಸ್ ಗಮನ ಸೆಳೆಯುತ್ತಿತ್ತು. ಯಾವುದೇ ಅಹಿತಕರ ಘಟನೆಗೆ ಅವಕಾಶವಾಗದಂತೆ ಶಾಂತಿಯುತವಾಗಿ ಪಾದಯಾತ್ರೆ ನಡೆಸಲಾಗುತ್ತಿದೆ. 4 ದಿನದ ಹಿಂದೆ ಕುಟ್ಟದಲ್ಲಿ ಪ್ರಾರಂಭಗೊಂಡಂಥ ಈ ಪಾದಯಾತ್ರೆ ಜನರು ಅಲ್ಲಲ್ಲಿ ನಾವು ಕೇವಲ ಒಂದು 100-200 ಜನರು ನಡೆಯುವಂಥ ಯೋಚನೆ ಮಾಡಿ ಅಂತ ಹೊರಟಂಥ ಒಂದು ಪಾದಯಾತ್ರೆ ಇವತ್ತು ಸಾವಿರಾರು ಗಟ್ಟಲೆ ಜನರು ಸೇರಿ ನಮ್ಮೊಟ್ಟಿಗೆ ಸೇರೋದು, ಅದರೊಟ್ಟಿಗೆ ಇತರ ಬಾಂಧವರು ಭಾಷಿಕ ಜನಾಂಗ ಇರ್ಬೋದು, ಮುಸ್ಲಿಂ ಜನಾಂಗದಿರ್ಬೋದು, ಬೇರೆ ಬೇರೆ ಜನಾಂಗದ ಗಣ್ಯರು ಅಲ್ಲಲ್ಲಿ ಹೂಗುಚ್ಛ ನೀಡಿ ಅಲ್ಲಲ್ಲಿ ಅತಿಥಿ ಸತ್ಕಾರವನ್ನು ಮಾಡಿಕೊಂಡು ನಿಮ್ಮೊಟ್ಟಿಗೆ ನಾವಿದ್ದೇವೆ, ನೀವು ಯಾವುದಕ್ಕೂ ಹೆದರಬೇಡಿ, ಕೊಡೋರಿದ್ದರೆ ಕೊಡಗು, ಕೊಡೋ ಭಾಷಿಕರಿದ್ದರೆ ಕೊಡಗು ಅನ್ನುವಂಥ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಇನ್ನು ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ನಡೆಯುವ ಸಮಾವೇಶದಲ್ಲಿ 20,000ಕ್ಕೂ ಹೆಚ್ಚು ಕೊಡವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬೆಂಗಳೂರು, ಮೈಸೂರು ಸೇರಿ ರಾಜ್ಯದ ಹಲವೆಡೆ ನೆಲೆಸಿರುವ ಕೊಡವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಡವ ಸಮುದಾಯದವರಿರ್ಬೋದು, ಕೊಡವ ಭಾಷಿಕ ಸಮುದಾಯ ಇರ್ಬೋದು, ಈ ಸಂಸ್ಕೃತಿಯನ್ನು, ಈ ಸಮುದಾಯವನ್ನು ಪ್ರೀತಿಸ್ತಕ್ಕಂಥ ಇಡೀ ಈ ನಾಡಿನ ಜನತೆ ಇವತ್ತು